ಕೀರ್ತನೆಗಳು 4ನೇ ಅಧ್ಯಾಯ 3ನೇ ವಾಕ್ಯ. ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನಾನು ಆತನಿಗೆ ಮೊರೆಯಿಡುವಾಗೆಲ್ಲ ಆತನು ಕೇಳುತ್ತಾನೆ. ಈ ವಾಕ್ಯದಲ್ಲಿ ದಾವೀದನು ದೇವರು ತನ್ನನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಭರವಸೆಯಿಂದ ನುಡಿದಂಥ ಕಾರ್ಯಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದಾವೀದನು ಅಲ್ಪಾವಸ್ಥೆಯಿಂದ ಉನ್ನತ ಸ್ಥಾನಕ್ಕೆ ಅಭಿಷೇಕಿಸಲ್ಪಟ್ಟು ರಾಜನ ಹಂತಕ್ಕೆ ಎತ್ತಲ್ಪಟ್ಟವನು. ಹಾಗಾಗಿ ಆ ಒಂದು ಮಾರ್ಗದಲ್ಲಿ ಅನೇಕರು ಅವನನ್ನು ಹೀನೈಸುವಂತೆ, ತಿರಸ್ಕರಿಸುವಂತೆ, ಅವಹೇಳನ ಮಾಡುವಂತೆ ಕಾರ್ಯಗಳನ್ನು ಮಾಡುತ್ತಲೇ ಇದ್ದರು. ಆದರೂ ಕೂಡ ದಾವೀದನು ಸೋತು ಹೋಗದೆ, ನನ್ನನ್ನು ಆರಿಸಿಕೊಂಡಿರುವುದು ಕರ್ತನು, ಆತನೇ ನನ್ನನ್ನು ಮುನ್ನಡೆಸುತ್ತಾನೆ ಎಂಬಂತ ದೃಢತೆಯಿಂದ ಜೀವಿತವನ್ನ ನಡೆಸಿದನು. ಇಲ್ಲಿ ನೋಡುವಾಗ ಇದರ ಹಿಂದಿನ ವಾಕ್ಯದಲ್ಲಿ ಅವನೇ ಹೇಳುತ್ತಾನೆ, ಮಹನೀಯರೇ, ನೀವು ಎಷ್ಟರವರೆಗೂ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನ ಪಡಿಸುವಿರಿ? ಯಾಕೆ ನಿರರ್ಥಕವಾದದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ ಎಂಬುದಾಗಿ. ಅಂದರೆ ಈ ರೀತಿಯಾದ ಜನರ ಮಧ್ಯದಲ್ಲಿ ಅವನು ಜೀವಿಸುತ್ತಾ ಇದ್ದಾನೆ. ಅಂಥವರ ಕಿರುಕುಳ, ಅಂಥವರ ವಿರೋಧವಾದ ಕಾರ್ಯಗಳು, ನಿಂದೆ, ಅವಮಾನಗಳನ್ನು ಸಹಿಸಿಕೊಂಡು ಅವುಗಳ ಮಧ್ಯದಲ್ಲಿ ಕೂಡ ನಂಬಿಕೆಯನ್ನು ಕಾದುಕೊಂಡವನಾಗಿ ಈ ರೀತಿಯಾಗಿ ಹೇಳುತ್ತಾನೆ, ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನಾನು ಆತನಿಗೆ ಮೊರೆಯಿಡುವಾಗೆಲ್ಲ ಆತನು ಕೇಳುತ್ತಾನೆ ಎಂಬುದಾಗಿ. ಅಂದರೆ ದೇವರು ನನ್ನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾರೆ. ನಾನು ಮೊರೆಯಿಡುವಾಗಲೆಲ್ಲ ಆತನು ಅದಕ್ಕೆ ಕಿವಿಗೊಡುತ್ತಾನೆ, ಅದನ್ನು ಆಲಿಸುತ್ತಾನೆ. ಅಂತಹ ದೇವರಿಗೆ ನಾನು ಸೇವಕನಾಗಿದ್ದೇನೆ. ಆತನ ಹೃದಯದ ಆಗ್ರಹವನ್ನು ನೆರವೇರಿಸುವಂಥ ಜವಾಬ್ದಾರಿಯನ್ನು ಹೊತ್ತವನಾಗಿದ್ದೇನೆ. ನನಗೆ ವಿರೋಧವಾಗಿ ಯಾಕೆ ಕುತಂತ್ರಗಳನ್ನು ಮಾಡುತ್ತೀರಾ ಎಂಬುದಾಗಿ ಕೇಳಿ ದೇವರಲ್ಲಿರುವಂಥ ನಂಬಿಕೆಯನ್ನು ಎತ್ತಿ ಹಿಡಿಯುತ್ತಾ ಇದ್ದಾನೆ. ನಮ್ಮ ಜೀವಿತಗಳಲ್ಲಿ ಕೂಡ ಇದೇ ರೀತಿಯಾಗಿ ಮೊದಲನೆಯದಾಗಿ ದೇವರು ನಮ್ಮನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾರೆ. ನಾವು ಪ್ರಾರ್ಥನೆ ಮಾಡುವಾಗ ಆತನು ಕಿವಿಗೊಡುತ್ತಾನೆ, ಕಾರ್ಯಗಳನ್ನು ಮಾಡುತ್ತಾನೆಂಬಂತ ದೃಢವಾದ ನಂಬಿಕೆ ಇರಬೇಕು. ಅದರ ನಂತರ ಮನುಷ್ಯರಿಂದ ಏನೇ ವಿರೋಧಗಳು ಬಂದರೂ, ಏನೇ ಅವಹೇಳನದ ನಿಂದೆಗಳ ಮಾತುಗಳನ್ನು ಕೇಳಬೇಕಾಗಿ ಬಂದರೂ, ಎಷ್ಟೇ ವಕ್ರತೆಗಳನ್ನು, ವಿರೋಧಗಳನ್ನು ಸಹಿಸಬೇಕಾಗಿ ಬಂದರೂ ಕೂಡ ಅವುಗಳೆಲ್ಲವುಗಳ ಮಧ್ಯದಲ್ಲಿ ನಾವು ದೃಢವಾಗಿ ನಿಲ್ಲಬಹುದು. ಕಾರಣ ದೇವರು ನಮ್ಮೊಂದಿಗೆ ನಿಂತು ನಮ್ಮ ಪ್ರಾರ್ಥನೆಗಳನ್ನು ಲಾಲಿಸಿ ನಮಗೆ ಜಯವನ್ನು ಕೊಡುತ್ತಲೇ ಇರುತ್ತಾರೆ. ಈ ರೀತಿಯಾದ ವ್ಯಕ್ತಿಗಳಾದರೂ ನಮ್ಮ ಕಣ್ಣ ಮುಂದೆಯೇ ಇಲ್ಲದೆ ಹೋಗುವಂತೆ, ಅವರ ಕಾರ್ಯಗಳೆಲ್ಲವೂ ನಿಷ್ಫಲವಾಗಿ, ನಿರರ್ಥಕವಾಗಿ ಹೋಗುವಂತೆ ವಿಷಯಗಳು ಬದಲಾಗಲಿವೆ. ಆದ್ದರಿಂದ ಮನುಷ್ಯರ ವಿರೋಧಗಳನ್ನು, ನಿಂದೆ, ಅವಮಾನಗಳನ್ನು ಕಂಡು ಕುಂದಿ ಹೋಗಬೇಡಿ. ನಿಮ್ಮನ್ನು ಆರಿಸಿಕೊಂಡಿರುವಂಥ ದೇವರ ಮೇಲೆ ಭರವಸೆಯನ್ನ ಇಟ್ಟು ಆತ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಲೇ ಇದ್ದಾನೆ. ಖಂಡಿತವಾಗಿ ನಿಮ್ಮ ಜೀವಿತದ ಅವಸ್ಥೆ ಕೆಳಗಿನ ಹಂತದಿಂದ ಉನ್ನತ ಸ್ಥಾನಕ್ಕೇರಲಿದೆ. ದೇವರಿಟ್ಟಂತ ವಿಶೇಷವಾದ ಉದ್ದೇಶಗಳು, ವಿಶೇಷವಾದ ಆಗ್ರಹಗಳು ನಿಮ್ಮಲ್ಲಿ, ನಿಮ್ಮ ಮೂಲಕವಾಗಿ ನೆರವೇರಲಿದೆ ಎಂಬುದನ್ನು ತಿಳಿದು ಕರ್ತನನ್ನು ಸ್ತುತಿಸುತ್ತಾ ಇರಿ, ಕೀರ್ತಿಸುತ್ತಾ ಇರಿ. ಆತನ ಮಹಿಮೆಯನ್ನು ನಿಶ್ಚಯವಾಗಿ ಕಾಣುತ್ತೀರಾ. ಆ ರೀತಿಯಾಗಿ ನಮ್ಮನ್ನು ಆರಿಸಿಕೊಂಡು ನಮ್ಮ ಪ್ರಾರ್ಥನೆಗಳನ್ನು ಲಾಲಿಸಿ ನಮ್ಮ ವಾಗ್ದಾನಗಳನ್ನು ನೆರವೇರಿಸುವಂತೆ ಕಾರ್ಯ ಮಾಡುವಂತ ನಂಬಿಗಸ್ತನಾದ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ಕರೆಗಳಲ್ಲಿ ಸಮರ್ಪಿಸ್ತಾರೆ. ಪ್ರತಿಯೊಂದು ಜೀವಿತಗಳಲ್ಲಿ ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ದಾವೀದನಿಗೆ ವಿರೋಧವಾಗಿ ಅನೇಕ ಮನುಷ್ಯರು ಎದ್ದು ಅವನ ಗೌರವವನ್ನು ಕೆಡಿಸುವಂತೆ, ಅವನಿಗೆ ಅವಮಾನ ಪಡಿಸುವಂತೆ, ನಿರರ್ಥಕವಾದನ್ನು ಪ್ರೀತಿಸಿ ಅಪ್ಪ ಸುಳ್ಳನ್ನು ಹಿಂಬಾಲಿಸಿ ಹಲವಾರು ಕಾರ್ಯಗಳನ್ನು ವಿರೋಧವಾಗಿ ಮಾಡಿದರೂ ಕೂಡ ನೀನವನನ್ನು ಆರಿಸಿಕೊಂಡವನು, ನೀನವನ ಪ್ರಾರ್ಥನೆ ಕಿವಿಗೊಡುವವನು ಎಂಬಂತ ದೃಢತೆಯಲ್ಲಿ ದಾವೀದನು ಜೀವಿಸಿದ್ದರಿಂದ ನೀನವನ ಜೀವಿತವನ್ನು ಕರ್ತನೆ ಎಲ್ಲರಿಗಿಂತ ಶ್ರೇಷ್ಠವಾಗಿ ಆಶೀರ್ವದಿಸಿ ಸಿಂಹಾಸನದಲ್ಲಿ ಕೂರಿಸಿ ನಿತ್ಯವಾಗಿ ನೆಲೆಗೊಳ್ಳುವಂಥ ಅನುಗ್ರಹಗಳಿಂದ ಅಪ್ಪ ಅವನನ್ನು ಬಲಪಡಿಸಿದಂತೆ, ಅವನಲ್ಲಿಟ್ಟಂಥ ನಿನ್ನ ಪ್ರೀತಿಯನ್ನು ತೋರ್ಪಡಿಸಿದಂತೆ ಈ ದಿವಸಗಳು ನಾನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಅಂತಹ ಕಾರ್ಯಗಳನ್ನು ನೆರವೇರಿಸಪ್ಪ. ನಿನ್ನ ಮಕ್ಕಳು ಕರ್ತನೆ ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದಾರೆ, ಕರೆದಂಥ ನಿನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ ಕರ್ತನೆ. ನೀನವರನ್ನು ಕೈ ಬಿಡಬೇಡ. ವಿರೋಧದ ಮಧ್ಯದಲ್ಲೂ
ಕಷ್ಟಗಳು, ನಿಂದ ಅವಮಾನಗಳ ಮಧ್ಯಲೂ ಕರ್ತನೆ ಅವರ ಮೊರೆಗೆ ಕಿವಿಗೊಟ್ಟು ವಾಗ್ದಾನಗಳನ್ನು ನೆನಪಿಸಿಕೊಂಡು ಅದನ್ನು ಪೂರ್ಣವಾಗಿ ನೆರವೇರಿಸು. ಒಂದೊಂದು ಜೀವಿತಗಳು ಕೂಡ ಶ್ರೇಷ್ಠವಾಗಿ ಆಶೀರ್ವದಿಸಲ್ಪಡಲಿ. ಒಬ್ಬೊಬ್ಬರ ಮೂಲಕವಾಗಿಯೂ ನಿನ್ನ ನಾಮ ಮಹಿಮೆಗೊಳ್ಳಲಿ ಕರ್ತನೆ. ನೀನು ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.